ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಟಗರು ಸಿದ್ದು ಆಶೀರ್ವಾದದಿಂದ ಏನು ಹರಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಹರಿಪ್ರಸಾದ್ಗೆ ಮಂತ್ರಿಗಿರಿ, ಯತೀಂದ್ರಗೆ ಪರಿಷತ್ ಸಭಾ ನಾಯಕನ ಒಂದು ಪಟ್ಟ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಈಗ ಏನು ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಹರಿಪ್ರಸಾದ್ಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತಾ? ಇನ್ನು ಹರಿಪ್ರಸಾದ್ಗೆ ಮಂತ್ರಿಗಿರಿ ಸಿಗುತ್ತಾ? ಯತೀಂದ್ರ ಸಿದ್ದರಾಮಯ್ಯನವರಿಗೆ ಪರಿಷತ್ ಸಭಾ ನಾಯಕನಾಗಿ ಒಂದು ಪಟ್ಟ ಸಿಗುತ್ತಾ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್, ಮಾಸ್ಟರ್ ಗೇಮ್ ಈಗ ಶುರುವಾಗಿದೆ. ಪದತ್ಯಾಗ ಮಾಡಿದ್ರೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಕಡಿಮೆ ಆಗಿಲ್ಲ. ಹರಿಪ್ರಸಾದ್ಗೆ ಸಚಿವ ಸ್ಥಾನವನ್ನು ಕೊಡಿಸಲು ಸಿದ್ದರಾಮಯ್ಯ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಪುತ್ರ ಡಾಕ್ಟರ್ ಯತೀಂದ್ರಗೆ ಪರಿಷತ್ ಸಭಾ ನಾಯಕ ಪಟ್ಟಕ್ಕೆ ಸಿದ್ಧತೆ ನಡೀತಾ ಇದೆಯಾ ಅಂತ ಪ್ರಶ್ನೆ. ಹರಿಪ್ರಸಾದ್ ಯತೀಂದ್ರಗೆ ಮತ್ತೊಂದು ಪಟ್ಟಕ್ಕೆ ಸಿದ್ದು ಈಗ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಶ್ರೀರಕ್ಷೆಯಿಂದ ಹರಿಪ್ರಸಾದ್ಗೆ ಮಂತ್ರಿಗಿರಿ ಭಾಗ್ಯ ಒಲಿಯುತ್ತಾ? ಸಿದ್ದು ಆಶೀರ್ವಾದದಿಂದಲೇ ಸಚಿವರಾಗ್ತಾರಾ ಹರಿಪ್ರಸಾದ್ ಅನ್ನುವಂಥದ್ದು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ. ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಹರಿಪ್ರಸಾದ್ಗೆ ಮಂತ್ರಿ ಭಾಗ್ಯ ಒಲಿಯುತ್ತಾ? ಇನ್ನು ಸಿದ್ದರಾಮಯ್ಯನವರು ಇಲ್ಲಿ ಮಾಸ್ಟರ್ ಗೇಮ್ ಅನ್ನ ಶುರು ಮಾಡಿದ್ದಾರಾ ಅಂತ ಹರಿಪ್ರಸಾದ್ಗೆ ಮಂತ್ರಿಗಿರಿ ಕೊಡಿಸಿ ಯತೀಂದ್ರಗೆ ಪರಿಷತ್ ಸಭಾನಾಯಕನಾಗಿ ಮಾಡ್ತಾರಾ? ಈ ರೀತಿ ಮಾಸ್ಟರ್ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರಾ ಅನ್ನುವಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಪದತ್ಯಾಗ ಮಾಡಿದ್ರೂ ಸಹ ಇಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ಸು ಕಡಿಮೆ ಆಗಿಲ್ಲ. ಏನು ಹರಿಪ್ರಸಾದ್ಗೆ ಸಚಿವ ಸ್ಥಾನವನ್ನು ಕೊಡಿಸಲು ಸಿದ್ದು ಒಂದು ಕಡೆ ತಯಾರಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳಿದೆ. ಪುತ್ರ ಯತೀಂದ್ರಗೆ ಪರಿಷತ್ ಸಭಾನಾಯಕ ಪಟ್ಟಕ್ಕೆ ಸಿದ್ಧತೆ ನಡೀತಾ ಇದೆ. ಹರಿಪ್ರಸಾದ್ ಹಾಗೂ ಯತೀಂದ್ರಗೆ ಮತ್ತೊಂದು ಪಟ್ಟವನ್ನ ಕೊಡಲು ಸಿದ್ದರಾಮಯ್ಯ ಈಗ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಶ್ರೀರಕ್ಷೆಯಿಂದ ಹರಿಪ್ರಸಾದ್ಗೆ ಮಂತ್ರಿಗಿರಿ ಸಿಗುತ್ತಾ? ಸಿದ್ದು ಆಶೀರ್ವಾದದಿಂದಲೇ ಸಚಿವರಾಗ್ತಾರಾ ಈಗ ಹರಿಪ್ರಸಾದ್? ಈ ಬಾರಿಯ ಒಂದು ಕ್ಯಾಬಿನೆಟ್ನಲ್ಲಿ ಅಂದ್ರೆ ಡಿಕೆ ಕ್ಯಾಬಿನೆಟ್ನಲ್ಲಿ ಹರಿಪ್ರಸಾದ್ ಮಂತ್ರಿ ಆಗ್ತಾರಾ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಅನ್ನುವಂಥ ಪ್ರಶ್ನೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಈಗ ಬಿಗ್ ಪೊಲಿಟಿಕಲ್ ಸ್ಟೋರಿ ಇದು. ನೋಡಿ, ಏನು ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಳ್ಳಲು ಸಾಕಷ್ಟು ಶಾಸಕರು ಲಾಬಿ ನಡೆಸ್ತಿದ್ದಾರೆ. ಈಗ ಮಂತ್ರಿಗಿರಿ ಭಾಗ್ಯ ಹರಿಪ್ರಸಾದ್ಗೆ ಒಲಿಯುತ್ತಾ? ಒಂದು ಡಿಕೆ ಕ್ಯಾಬಿನೆಟ್ ಸೇರ್ತಾರಾ ಅನ್ನುವಂಥ ಒಂದಷ್ಟು ಚರ್ಚೆಗಳೀಗ ರಾಜಕೀಯದಲ್ಲಿ ಆಗ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿದ್ರು ಕೂಡ ಅವರು ವರ್ಚಸ್ಸು ಮಾತ್ರ ಕಡಿಮೆ ಆಗಿಲ್ಲ. ಹಾಗಾಗಿ ಈಗ ಪುತ್ರ ಯತೀಂದ್ರ ಹಾಗೂ ಹರಿಪ್ರಸಾದ್ಗೆ ಪಟ್ಟ ಕಟ್ಟಲು ಸಿದ್ದರಾಮಯ್ಯ ಇಲ್ಲಿ ಸಿದ್ಧತೆ ನಡೆಸ್ತಾ ಇದ್ದಾರಾ? ಅಂದರೆ ಸಚಿವ ಸ್ಥಾನವನ್ನು ಕೊಡಿಸ್ತಾರಾ? ಹರಿಪ್ರಸಾದ್ಗೆ ಮಂತ್ರಿ ಮಾಡ್ತಾರಾ? ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಭಾನಾಯಕನ ಪಟ್ಟವನ್ನು ಕಟ್ತಾರಾ ಅಂತ ಈಗ ಬಿಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನವನ್ನ ನೀಡಲು ಮೆಗಾ ಪ್ಲಾನ್ ಮಾಡಲಾಗ್ತಾ ಇದೆ. ಹರಿಪ್ರಸಾದ್ಗೆ ಅಧಿಕಾರದ ಜೊತೆಗೆ ಪಕ್ಷ ಸಂಘಟನೆಗೂ ಬಲವನ್ನು ನೀಡಲಾಗ್ತಾ ಇದೆ. ಈ ಹಿಂದೆ ಏಕಕಾಲಕ್ಕೆ 2 ಖಾತೆಯನ್ನು ಡಿಕೆ ಶಿವಕುಮಾರ್ ನಿರ್ವಹಿಸಿದ್ರು. ಅದನ್ನ ಬಿಟ್ರೆ ಮಲ್ಲಿಕಾರ್ಜುನ ಖರ್ಗೆಯೂ ಕೂಡ 2 ಸ್ಥಾನಗಳನ್ನ ಕಾರ್ಯನಿರ್ವಹಿಸ್ತಾ ಇದ್ರು. ಅಂದ್ರೆ ಎಐಸಿಸಿ ಹಾಗೂ ರಾಜ್ಯಸಭೆ ವಿಪಕ್ಷ ನಾಯಕರಾಗಿಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆರವರು ಕಾರ್ಯನಿರ್ವಹಿಸ್ತಾ ಇದ್ರು. ಹೀಗಾಗಿ ಹರಿಪ್ರಸಾದ್ಗೆ ಕೆಪಿಸಿಸಿಯ ಜೊತೆಗೆ ಸಚಿವ ಸ್ಥಾನದ ಕೊಡುವಂತಹ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಜುಲೈ 12ರಂದು ರಾಹುಲ್ ಗಾಂಧಿ ವಾಪಸ್ಸಾದಂತಹ ಬಳಿಕ ಏನೋ ಈ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ರಾಹುಲ್ ಬಳಿ ಸಿಎಂ ಹಾಗೂ ಮಾಜಿ ಸಿಎಂ ಇಬ್ರು ಕೂಡ ಮಾತುಕತೆಯನ್ನ ಆಡುವಂಥದ್ದು. ಒಂದು ವೇಳೆ ಬಿಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗದಿದ್ರೆ ವಿಧಾನ ಪರಿಷತ್ ಸಭಾನಾಯಕನಾಗಿ ನೇಮಿಸುವಂತಹ ಸಾಧ್ಯತೆ ಇದೆ. ಹರಿಪ್ರಸಾದ್ ಒಂದು ವೇಳೆ ಮಂತ್ರಿ ಆದ್ರೆ ಯತೀಂದ್ರಗೆ ಸಭಾನಾಯಕ ಸ್ಥಾನ ಸಿಗುವಂಥದ್ದು. ಯತೀಂದ್ರ ರಾಜಕೀಯ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಗೇಮ್ ಪ್ಲಾನ್ ಮಾಡ್ತಿದ್ದಾರಾ? ಹರಿಪ್ರಸಾದ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವತ್ತ ಈಗ ಸಿದ್ದರಾಮಯ್ಯನವರು ಯತ್ನಿಸ್ತಿದ್ದಾರಾ ಅನ್ನುವಂಥ ಪ್ರಶ್ನೆ. ಇಲ್ಲಿ ಯತೀಂದ್ರ ಅವರ ರಾಜಕೀಯ ಭವಿಷ್ಯವನ್ನು ಕೂಡ ನೋಡ್ಬೇಕಲ್ಲ. ಹಾಗಾಗಿ ಇಲ್ಲಿ ಹರಿಪ್ರಸಾದ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗ್ತಿದ್ದಾರೆ ಏನು ಸಿದ್ದರಾಮಯ್ಯನವರು. ನೋಡಿ, ಮಾಸ್ಟರ್ ಪ್ಲಾನ್ ಅನ್ನ ಗೇಮ್ ಅನ್ನ ರೂಪಿಸ್ತಾ ಇರುವಂಥದ್ದು. ಹರಿಪ್ರಸಾದ್ಗೆ ಸಚಿವ ಸ್ಥಾನವನ್ನು ನೀಡಲು ಮೆಗಾ ಪ್ಲಾನ್ ನಡೆಸಲಾಗ್ತಾ ಇದೆ. ಹರಿಪ್ರಸಾದ್ಗೆ ಅಧಿಕಾರದ ಜೊತೆಗೆ ಪಕ್ಷ ಸಂಘಟನೆಗೂ ಬಲ ತುಂಬುವಂಥದ್ದು. ಈ ಹಿಂದೆ ಏಕಕಾಲಕ್ಕೆ 2 ಖಾತೆಯನ್ನ ಡಿಕೆ ಶಿವಕುಮಾರ್ ನಿರ್ವಹಿಸ್ತಾ ಇದ್ರು.
ಮಲ್ಲಿಕಾರ್ಜುನ ಖರ್ಗೆಯೂ ಕೂಡ 2 ಸ್ಥಾನಗಳನ್ನು ಕಾರ್ಯನಿರ್ವಹಿಸ್ತಾ ಇದ್ರು. ಎಐಸಿಸಿ ಹಾಗೂ ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿ ಮಲ್ಲಿಕಾರ್ಜುನ ಖರ್ಗೆರವರು ಕಾರ್ಯನಿರ್ವಹಿಸ್ತಾ ಇದ್ರು. ಹೀಗಾಗಿ ಹರಿಪ್ರಸಾದ್ಗೂ ಕೂಡ ಇಲ್ಲಿ ಕೆಪಿಸಿಸಿಯ ಜೊತೆಗೆ ಸಚಿವ ಸ್ಥಾನಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಜುಲೈ 12ರಂದು ರಾಹುಲ್ ಗಾಂಧಿ ವಾಪಸ್ ಆದ ಬಳಿಕವಾಗಿ ಈ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು. ಅಂದರೆ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಜೊತೆ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಒಂದು ವೇಳೆ ಬಿ ಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂದರೆ ವಿಧಾನ ಪರಿಷತ್ನ ಸಭಾನಾಯಕನಾಗಿ ನೇಮಿಸುವಂತಹ ಸಾಧ್ಯತೆ ಇದೆ. ಇಲ್ಲಿ ಅಕಸ್ಮಾತ್ ಹರಿಪ್ರಸಾದ್ ಮಂತ್ರಿ ಆದರೆ ಯತೀಂದ್ರಾಗಿ ಈ ಚಾನ್ಸ್ ಸಿಗುತ್ತೆ. ಅಂದರೆ ಸಭಾನಾಯಕ ಸ್ಥಾನ ಯತೀಂದ್ರಾಗೆ ಕೊಡಿಸುವಂತಹ ಸಾಧ್ಯತೆ ಇದೆ. ನೋಡಿ, ಯತೀಂದ್ರ ರಾಜಕೀಯ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯನವರು ಈ ತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಹರಿಪ್ರಸಾದ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ಇಲ್ಲಿ ಮುಂದಾಗ್ತಿದ್ದಾರೆ.